ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿರುವ ಹಿನ್ನೆಲೆ ಧಾರವಾಡದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡಿದರು. ಧಾರವಾಡದ ವಿವೇಕಾನಂದ ವೃತ್ತದಲ್ಲಿ ಡಿಕೆಶಿ ಅವರ ಭಾವಚಿತ್ರ ಹಿಡಿದು ಕಾಂಗ್ರೆಸ್ ಕಾರ್ಯಕರ್ತರು ವಿಜಯೋತ್ಸವ ಆಚರಿಸಿದರು. ಡಿಕೆ ಶಿವಕುಮಾರ್ ಅವರು ಒಳ್ಳೆಯ ಆಡಳಿತಗಾರರಾಗಿದ್ದು ಅವರ ಅವಧಿಯಲ್ಲಿ ರಾಜ್ಯ ಅಭಿವೃದ್ಧಿ ಪಥದತ್ತ ಸಾಗಲಿದೆ ಎಂದು ಕಾಂಗ್ರೆಸ್ ಕಾರ್ಯಕರ್ತರು ಹರ್ಷ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಮುಖಂಡರಾದ ರಾಬರ್ಟ್ ದದ್ದಾಪುರಿ ನೇತೃತ್ವದಲ್ಲಿ ನಡೆದ ಈ ಸಂಭ್ರಮಾಚರಣೆಯಲ್ಲಿ ಕಾಂಗ್ರೆಸ್ನ ಅನೇಕ ಮುಖಂಡರು ಪಾಲ್ಗೊಂಡಿದ್ದರು. ಎಲ್ಲ ಹೋಗ್ತವ್ರಿ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ನೋಡ್ರಿ ಇವತ್ತು ಧಾರವಾಡ ಶಹರದಲ್ಲಿ ಸಂಭ್ರಮದ ದಿವಸ. ನಮ್ಮ KPCC ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬರು ಇವತ್ತು CLP ಲೀಡರಾಗಿ ಆಯ್ಕೆಯಾದರು. ಸಿದ್ದರಾಮಯ್ಯ ಸಾಹೇಬರು ಸೂಚಿಸಿದರು. ಹಿರಿಯ ಸಚಿವರು, ಮಾಜಿ ಸಚಿವರು ಅನುಮೋದನೆಯನ್ನು ಮಾಡಿದರು. ಇವತ್ತು ಎಲ್ಲ ಲಕ್ಷಾಂತರ ಕಾರ್ಯಕರ್ತರು ಕಂಡಂಥ ಕನಸು ಇವತ್ತು ಸಾಕಾರ ಆಗಿದೆ. ಧಾರವಾಡ ವಿದ್ಯಾಕಾಶಿ, ಧಾರವಾಡ ಜ್ಞಾನ ಮಂದಿರ, ಇವತ್ತು ಎಲ್ಲರೂ ಇವತ್ತು ಬೆಳಗ್ಗೆಯಿಂದ ನನಗೆ ಫೋನ್ ಮಾಡಿ ಸಾಹೇಬ್ರು ಇವತ್ತು CLP ಲೀಡರ್ ಹಾಕಾರ, ಪ್ರಥಮವಾಗಿ ನಾವೇ ಇಲ್ಲಿ ಒಂದು ಆಚರಣೆಯನ್ನು ಮಾಡೋಣ. ಯಾಕಂದ್ರೆ ಅವರು ಓಟು ತೊಗೊಳ್ಬೇಕಾದ್ರೆ ನಾವೆಲ್ಲರೂ ಬೆಂಗಳೂರಾಗಿದ್ದೀವಿ. ಸಮಸ್ತ ಕಾರ್ಯಕರ್ತರ ಪರವಾಗಿ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಇವತ್ತು ಎಲ್ಲ ಕಾರ್ಯಕರ್ತರಿಗೆ ಇವತ್ತು ಬಲ ಬಂದಿದೆ. ಎಲ್ಲ ಕಾರ್ಯಕರ್ತರಿಗೆ ಇವತ್ತು ಆತ್ಮವಿಶ್ವಾಸ ಬಂದಿದೆ. ಎಲ್ಲ ಮೂಲ ಕಾಂಗ್ರೆಸ್ಸಿಗೆ ಇವತ್ತು ಆತ್ಮವಿಶ್ವಾಸ ಬಂದಿದೆ. ಎಲ್ಲ ಜನಸಾಮಾನ್ಯರು ಇವತ್ತು ಎಲ್ಲಿ ಹೋದರೂ, ವಾಕಿಂಗ್ ಹೋಗಲಿ, ಎಲ್ಲರ ಮಾರ್ಕೆಟ್ನಾಗ ಹೋಗಲಿ, ಒಂದೇ ಮಾತು ಅಂತಿದ್ರು, DK ಶಿವಕುಮಾರ್ ಸಾಹೇಬರು ದುಡ್ದಿದ್ರಪ್ಪ ಅವ್ರಿಗೆ ಸಿಗಬೇಕಿತ್ತು ಅಂತ. ಇವತ್ತು ಆಸೆ ಇವತ್ತು ಈಡೇರೈತ್ರಿ. ಇವತ್ತು ಎಲ್ಲರಿಗೂ DK ಶಿವಕುಮಾರ್ ಸಾಹೇಬರು ಪ್ರಪ್ರಥಮವಾಗಿ KPCC ಅಧ್ಯಕ್ಷರಾಗಬೇಕಾದ್ರೆ ನಾವೆಲ್ಲರೂ ಕೋಆರ್ಡಿನೇಟರಾಗಿ ಹಳ್ಳಿ ಗ್ರಾಮಕ್ಕೆ ಹೋಗಿದ್ದೀವಿ. ಫಸ್ಟ್ DK ಶಿವಕುಮಾರ್ ಸಾಹೇಬರು KPCC ಅಧ್ಯಕ್ಷರಾಗಿ ಪ್ರಮಾಣ ವಚನ ತಗೋಬೇಕಾದ್ರೆ ಫಸ್ಟ್ ಪ್ರಿಯಾಂಬಲ್ ನಮ್ಮ
ಸಂವಿಧಾನದ ಪ್ರಿಯಾಂಬಲನ್ನು ಎಲ್ಲರಿಗೂ ಓದಕ್ಕೆ ಹಚ್ಚಿದರು. ಪ್ರಿಯಾಂಬಲ್ ಓದಿದ ಮೇಲೆ ಅವರು KPCC ಅಧ್ಯಕ್ಷರಾಗಿ ಪ್ರಮಾಣ ತಗೊಂಡ್ರು. ಇವತ್ತು ಅವರು ಕಾರ್ಯಕರ್ತರಿಗೆ ಅವರು ಕರೆ ಕೊಟ್ಟಾರೆ. ಇವತ್ತು ಎಲ್ಲರೂ ಶಾಂತ ರೀತಿಯಿಂದ ಇರ್ರಿ, ವಿಜೃಂಭಣೆ ಮಾಡಬೇಡ್ರಿ. ವಿಧಾನಸಭೆಯ ಇವತ್ತು ಮೆಟ್ಟಲುಗಳ ಮೇಲೆ ಮೊದಲು ಮಾಡಬೇಕಂತಾಗಿತ್ತು, ಆಮೇಲೆ ಅದನ್ನು ಕ್ಯಾನ್ಸಲ್ ಮಾಡಿ ನಮ್ಮ ರಾಜಭವನದ ಗ್ಲಾಸ್ ಹೌಸಲ್ಲಿ ಆಗಬೇಕಂತ ಮಾಡ್ಯಾರ. ರಾಹುಲ್ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು ಆಗಮಿಸ್ತಾ ಇದ್ದಾರೆ. ಎಲ್ಲ ಕಾರ್ಯಕರ್ತರು ದಯವಿಟ್ಟು ಶ್ರಾಂತ ರೀತಿಯಿಂದ ಇರ್ರಿ, ನೀವು ಯಾರು ಎಲ್ಲಿದ್ದೀರಿ ಅಲ್ಲಿಂದನೇ ನೀವು ಸಂಭ್ರಮಾಚರಣೆ ಮಾಡಿರಿ ಅಂತೇಳಿ ಅವರು ಕರೆ ಕೊಡ್ತಾರೆ. ಯಾವತ್ತೂ ಅವ್ರ ಕರೆಗೆ ನಾವು ಸ್ಪಂದಿಸ್ತೀವಿ. ಕಾರ್ಯಕರ್ತರಿಗೆ ಇವತ್ತು ಅವ್ರು ಏನಾಗಿದ್ದಕ್ಕೆ ಒಂದು ಬಲ ಬಂದೈತಿ, ಒಂದು ಆತ್ಮವಿಶ್ವಾಸ ಬಂದೈತಿ. ಅದನ್ನು ಅವರು ಎಲ್ಲ ಕಾರ್ಯಕರ್ತರಿಗೆ, ಸಣ್ಣವರು ದೊಡ್ಡವರು, ಅವ್ರ ಯೋಗ್ಯತೆ ತಕ್ಕಂಗೆ ಅವರಿಗೆ ಪಕ್ಷದಲ್ಲಿ ಸರ್ಕಾರದಲ್ಲಿ ಪ್ರಾತಿನಿಧ್ಯ ಕೊಟ್ಟು ಅವರಿಗೆ ಶಕ್ತಿ ತುಂಬಲಿ ಅಂಥೇಳಿ ಎಲ್ಲ ಕಾರ್ಯಕರ್ತರ ಪರವಾಗಿ ಅವ್ರಿಗೆ ಕೈ ಮುಗಿದು ನಾವು ಪ್ರಾರ್ಥನೆ ಮಾಡ್ತೀವಿ.